ವಿರಾಮದ ಬಳಿಕ ಸುದ್ದಿಗೊಂದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಧಾರವಾಡದ ಯೋಗೀಶ್ ಕೊಲೆ ಪ್ರಕರಣ ಶಾಸಕ ಕುಲಕರ್ಣಿ ಸೇರಿದಂತೆ 17 ಮಂದಿ ಅಪರಾಧಿಗಳು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಿದ ಸೆಷನ್ಸ್ ನ್ಯಾಯಾಲಯ. ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಬಿಜೆಪಿ ಸದಸ್ಯರಾಗಿದ್ದ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಧಾರವಾಡ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ತಪ್ಪಿತಸ್ಥರ ಶಿಕ್ಷೆಯ ಪ್ರಮಾಣವನ್ನು ಜನಪ್ರತಿನಿಧಿಗಳ ಸೆಷನ್ಸ್ ನ್ಯಾಯಾಲಯ ಪ್ರಕಟಿಸಿದೆ. ಪ್ರಕರಣದಲ್ಲಿನ 17 ಆರೋಪಿಗಳನ್ನು ಅಪರಾಧಿಗಳು ಎಂದು ಬುಧವಾರ ನಿರ್ಣಯಿಸಿದ್ದ ಶಾಸಕರು, ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಾಲಯ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ಗುರುವಾರ ಶಿಕ್ಷೆಯ ಪ್ರಮಾಣ ನಿರ್ಧರಿಸುವ ಮುನ್ನ ಕಾನೂನಿನ ತತ್ವಗಳಿಗೆ ಅನುಗುಣವಾಗಿ ಗರಿಷ್ಠ ಶಿಕ್ಷೆಗೆ ವಿನಾಯಿತಿ ಕೋರುವ ಅಪರಾಧಿಗಳ ಮನವಿಯನ್ನ ಆಲಿಸಿದ್ರು. ಸಿಬಿಐ ಪರವಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿದ್ದ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್ವಿ ರಾಜು ಅವರು ಅಪರಾಧಿಗಳು ತಮಗಿರುವ ರಾಜಕೀಯ ಪ್ರಭಾವದಿಂದ ಪ್ರಕರಣದ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ರು. ಪೊಲೀಸರನ್ನ ಬಳಸಿಕೊಂಡು ಸಾಕ್ಷ್ಯನಾಶ ಮಾಡಿ ಸಾಕ್ಷಿಗಳಿಗೆ ಬೆದರಿಸಲಾಗಿತ್ತು. ಅವರಿಗೆ ಹಣ ನೀಡಲಾಗಿತ್ತು. ಈ ಕೊಲೆ ತಕ್ಷಣಕ್ಕೆ ನಡೆದಿದ್ದಲ್ಲ, ಸಂಪೂರ್ಣ ಪೂರ್ವ ನಿಯೋಜಿತ, ನಿರ್ದಯಿ ಮತ್ತು ಭಾವವಿಹೀನವಾದ ಕ್ರೂರ ಕೊಲೆ. ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಟರ್ ಅವರನ್ನ ಹೆದರಿಸುವ ಕೆಲಸವೂ ನಡೆದಿತ್ತು. ಹೀಗಾಗಿ ಅಪರಾಧಿಗಳಿಗೆ ಜೀವಿತಾವಧಿ ಶಿಕ್ಷೆ ನೀಡುವಂತೆ ಆದೇಶಿಸಬೇಕು ಎಂದು ಮನವಿಯನ್ನ ಮಾಡಿದ್ರು. ವಿನಯ್ ಕುಲಕರ್ಣಿ ಪರ ವಾದ ಮಂಡಿಸಬೇಕಿದ್ದ ಪದಾಂಕಿತ ಹಿರಿಯ ವಕೀಲ ಸಿವಿ ನಾಗೇಶ್ ಗೈರಾಗಿದ್ದ ಕಾರಣ ಮತ್ತೊಬ್ಬ ಪದಾಂಕಿತ ಹಿರಿಯ ವಕೀಲರಾದ ಎಂಎಸ್ ಶ್ಯಾಮ್ ಸುಂದರ್ ಅವರು ವಿನಯ್ ಕುಲಕರ್ಣಿ ಜನರಿಂದ ಆಯ್ಕೆಯಾಗಿದ್ದಾರೆ. ಯಾವುದೇ ವ್ಯಕ್ತಿ ಸುಧಾರಣೆ ಹೊಂದಲು 14 ವರ್ಷ ಸಾಕು. ಅಷ್ಟು ವರ್ಷಗಳಲ್ಲಿ ಒಬ್ಬ ವ್ಯಕ್ತಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬಲಿಷ್ಠವಾಗಿ ಉಳಿದಿರಲು ಸಾಧ್ಯವಿಲ್ಲ. ಹೀಗಾಗಿ ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದ ಶಿಕ್ಷೆ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ನ ಹಲವು ಪೂರ್ವ ನಿದರ್ಶನಗಳನ್ನು ಉಲ್ಲೇಖಿಸಿದ್ರು. ನೀವು ಏನನ್ನಾದರೂ ಹೇಳುವುದಿದೆಯೇ ಎಂಬ ನ್ಯಾಯಾಧೀಶರ ಪ್ರಶ್ನೆಗೆ ವಿನಯ್ ಕುಲಕರ್ಣಿ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನನ್ನ ಮೇಲಿನ ರಾಜಕೀಯ ದ್ವೇಷದಿಂದ ಈ ಆರೋಪ ಹೊರಿಸಲಾಗಿತ್ತು. ಈಗ ನನ್ನ ಕ್ಷೇತ್ರದ ಜನಕ್ಕೆ ಅನ್ಯಾಯ ಆಗಿದೆ ಎಂದರು. ಅಂತಿಮವಾಗಿ ಎಲ್ಲ ಅಪರಾಧಿಗಳ ವೈಯಕ್ತಿಕ ಅಳಲು ಆಲಿಸಿದ ನ್ಯಾಯಾಧೀಶರು ಶಿಕ್ಷೆಯ ಪ್ರಮಾಣವನ್ನು ಶುಕ್ರವಾರ ಪ್ರಕಟಿಸುವುದಾಗಿ ತಿಳಿಸಿತ್ತು. ಅದರಂತೆ ಇಂದು ಶಿಕ್ಷೆಯ ಪ್ರಮಾಣ ಪ್ರಕಟಗೊಂಡಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಸರ್, ಇವಾಗ ಯೋಗೀಶ್ ಕೊಲೆ ಪ್ರಕರಣದಲ್ಲಿ ಏನು 17 ಆರೋಪಿಗಳಿಗೆ ಕೂಡ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಿರುವಂಥದ್ದು, ಅದರಲ್ಲಿ 16 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನ ಏನು ನೀಡಿರುವಂಥದ್ದು. ಸರ್ ನೋಡಿ, ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಯಾವಾಗ ವಿಚಾರಣಾ ನ್ಯಾಯಾಲಯ ಸಿಬಿಐ ನ್ಯಾಯಾಲಯ 17 ಮಂದಿ ಆರೋಪಿಗಳನ್ನ ದೋಷಿಗಳು ಅಂತೇಳಿ ತೀರ್ಮಾನ ಮಾಡಿತ್ತು. ಆ ಸಂದರ್ಭದಲ್ಲೇ ಗೊತ್ತಾಗಿತ್ತು ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಬಹುದು ಅಂತ. ಸಿಬಿಐನವರು ನ್ಯಾಯಾಲಯದ ಅರಿಕೆ ಮಾಡಿಕೊಂಡದ್ದು ಏನಂತ ಹೇಳಿದ್ರೆ, ಅವರಿಗೆ ಜೀವಿತಾವಧಿ ಶಿಕ್ಷೆ ಆಗಬೇಕು ಅಂತ, ಸ್ಟಿಲ್ ಟು ಡೆತ್, ಅಲ್ಲಿವರೆಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ. ಈಗ ಆ ಪ್ರಮಾಣದ ಶಿಕ್ಷೆಯನ್ನ ಕೊಟ್ಟಿಲ್ಲ, ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಜೀವಾವಧಿಯಲ್ಲಿ 2 ಜೀವಾವಧಿ ಮತ್ತೊಂದು ಜೀವಿತಾವಧಿ ಅಂತ ಹೇಳಿ. ಯಾವಾಗ ಜಡ್ಜ್ಮೆಂಟ್ ಬರೆಯುವಾಗ ಸ್ಟಿಲ್ ಟು ಡೆತ್ ಅಂತ ಬರೀತಾರ, ಅದು ಜೀವಿತಾವಧಿ. ಅವ ಜೀವ ಇರುವವರೆಗೆ ಜೈಲಲ್ಲಿ ಶಿಕ್ಷೆ ಅನುಭವಿಸಬೇಕು ಅಂತ ಹೇಳಿ. ಜೀವಾವಧಿ ಅಂತ ಹೇಳಿದ್ರೆ 14 ವರ್ಷ ಅಂತ ಲೆಕ್ಕ. ಆ 14 ವರ್ಷಗಳಲ್ಲಿ ಆತ ರಜೆ ಎಲ್ಲ ಕಳೆದು ಸುಮಾರು 12 ವರ್ಷಗಳನ್ನು ಕಳೆದಾಗ ಆತನ ಗುಣ ನಡತೆಗಳು ಚೆನ್ನಾಗಿದ್ದರೆ ಆತ ಮುಂದಿನ ನಾಗರಿಕ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬಾಳಬಹುದು ಎನ್ನುವಂತಹ ನಿರೀಕ್ಷೆ ಜೈಲಾಧಿಕಾರಿಗಳಿಗೆ ಬಂದರೆ ಸನ್ನಡತೆ ಆಧಾರದಲ್ಲಿ ಆತನ ಬಿಡುಗಡೆಗೆ ಶಿಫಾರಸು ಮಾಡ್ತಾರೆ. ಮತ್ತೆ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ಮತ್ತೆ ರಾಜ್ಯಪಾಲರು ಅದಕ್ಕಾಗಿ ಆದೇಶ ಹೊರಡಿಸ್ತಾರೆ. ಆಗ ಸುಮಾರು 12-13 ವರ್ಷಗಳ ಅವಧಿಯಲ್ಲಿ ಅವರು ರಿಲೀಸ್ ಆಗಿ ಬರ್ಬೋದು. ವಿನಯ್ ಕುಲಕರ್ಣಿ ಅವರು ಸಹ ಇನ್ನೊಂದು 12 ವರ್ಷಗಳ ಕಾಲ ಜೈಲಲ್ಲಿ ಇರ್ಬೋದು. ಅವರು ವರ್ಷಕ್ಕೆ 2 ಬಾರಿ ಪೆರೋಲ್ ಮೇಲೆ ಬರುವಂತಹ ಅವಕಾಶಗಳು ಇವೆ. ಆದ್ರೆ ಅವರು ಯಾವಾಗ ಈಗ ಶಿಕ್ಷೆ ಆಯ್ತೋ ಇವತ್ತಿನಿಂದಲೇ ಅವರ ಶಾಸಕ ಸ್ಥಾನ ಅನೂರ್ಜಿತಗೊಳ್ತದೆ, ಪ್ರಜಾಪ್ರತಿನಿಧಿ ಕಾಯ್ದೆ ಅನ್ವಯ. ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಅವರಿಗೆ 60 ದಿವಸ ಸಮಯಾವಕಾಶ ಇದೆ ಈ ಶಿಕ್ಷೆಯನ್ನು
ಪ್ರಶ್ನಿಸುವುದಕ್ಕೆ ಹೈಕೋರ್ಟಲ್ಲಿ ಅವರು ಪ್ರಶ್ನೆ ಮಾಡ್ಬೋದು. ಅವರು ಹೈಕೋರ್ಟಿಗೆ ಅಪೀಲು ಹೋಗಬೇಕು. ಅಪೀಲ್ ಹೋದರೆ ಆ ಅಪೀಲನ್ನು ಹೈಕೋರ್ಟ್ ಅಡ್ಮಿಷನ್ ಮಾಡ್ಕೋತದೆ. ಮಾಡಿಕೊಂಡು ಕೆಳಗಿನ ಕೋರ್ಟ್ ಕೊಟ್ಟ ಶಿಕ್ಷೆಗೆ ತಡೆ ಕೊಡ್ತದೆ. ತಡೆ ಕೊಟ್ಟರೆ ಪುನಃ ಅವರ ಶಾಸಕದಾನ ಅಬಾಧಿತವಾಗಿ ಮುಂದುವರಿತದೆ. ಮತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇದರ ವಿಚಾರಣೆ ನಡೀತದೆ. ಆಗ ಕೆಳಗಿನ ನ್ಯಾಯಾಲಯ ಕೊಟ್ಟಂತಹ ಜಡ್ಜ್ಮೆಂಟ್ ಸರಿಯಾ ತಪ್ಪು ಎನ್ನುವುದನ್ನು ವಿಮರ್ಶೆ ಮಾಡ್ತದೆ. ತದನಂತರ ತೀರ್ಪು ಕೊಡ್ತದೆ. ಅದರ ಮೇಲೂ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೂ ಅವಕಾಶಗಳು ಇವೆ. ಹೈಕೋರ್ಟಿಗೆ ಹೋಗದೆ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೈಕೋರ್ಟ್ ತೀರ್ಪಿನ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಅಂತೂ ಇಂತೂ ಇನ್ನೊಂದು 2 ತಿಂಗಳಲ್ಲಿ ಅವರು ಜಾಮೀನಿನ ಮೇಲೆಗೆ ಹೊರಗೆ ಬರ್ತದೆ. ಆದರೆ ಅವರೊಬ್ಬರು ಕಳಂಕಿತರು, ಇಸ್ ಎ ಕನ್ವಿಕ್ಟೆಡ್ ಅಪರಾಧಿ ಎನ್ನುವಂತ ಪಟ್ಟ ಮಾತ್ರ ಅವರಿಗೆ ಹೋಗುವುದಿಲ್ಲ. ಇಲ್ಲಿಯವರೆಗೆ ಅವರು ವಿಚಾರಣೆಯನ್ನು ಎದುರಿಸ್ತಾ ಇದ್ರು, ಅವರು ಆರೋಪವನ್ನು ಹೊತ್ತವರಾಗಿದ್ರು. ಇನ್ನು ಮುಂದಕ್ಕೆ ಅವರು ಶಿಕ್ಷೆಗೊಳಪಟ್ಟ ಅಪರಾಧಿ ಆ ರೀತಿಯ ಸಂಬೋಧಿಸಲ್ಪಡ್ತಾರೆ. ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬರ ಹತ್ಯೆ ಮಾಡಿಸಿ ಸಿಲುಕಿಕೊಂಡಂಥ ರೀತಿ ಇದೆಯಲ್ಲ, ಅದು ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ಯಾಕಂದರೆ ಇದಕ್ಕೆ ಹೇಳೋದು ನಾವು ಇಂಡಿಯನ್ ಲಾ ಇಸ್ ಎ ವೆರಿ ಬ್ಯೂಟಿ ಅಂತ, ಕಾನೂನಿನ ಸುಂದರತೆ ಅಂತ ಹೇಳ್ತೇವೆ ನಾವು. ಎಲ್ಲಿ ತನಿಖೆ ಮಾಡಿದಂಥ ಅಧಿಕಾರಿಗಳು ಕಾನೂನು ಪ್ರಕಾರವಾಗಿ ಯಾವುದೇ ರೀತಿಯ ಪ್ರಲೋಭನೆಗೆ ಒಳಗಾಗದೆ ತನಿಖೆ ಮಾಡಿದರೆ ಆ ತನಿಖೆಗೆ ಪೂರಕವಾಗಿ ಅಭಿಯೋಜನೆಯೂ ಸಿದ್ಧವಾಗಿದ್ದಾರೆ. ಕೆಲವೊಂದು ಸಾರಿ ಏನಾಗ್ತದೆ ಅಲ್ಲಿ ತನಿಖೆ ಎಲ್ಲ ಸ್ಪಷ್ಟವಾಗಿ ಆಗಿರ್ತದೆ, ಕಾನೂನುಬದ್ಧವಾಗಿ ಆಗಿರ್ತದೆ. ಆದರೆ ಅದನ್ನು ನ್ಯಾಯಾಲಯದ ಬೆಂಚ್ ಮೆಟ್ಟಿಲಿಗೆ ಹತ್ತಿಸುವಲ್ಲಿ ಅಭಿಯೋಜನೆ ವಿಫಲವಾಗುತ್ತದೆ. ಯಾಕಂದರೆ ಸರ್ಕಾರಿ ವಕೀಲರುಗಳು ವಿಫಲರಾಗ್ತಾರೆ. ಅದರ ಲಾಭ ಆರೋಪಿಗಳಿಗೆ ಸಿಗುತ್ತೆ. ಈ ಪ್ರಕರಣದಲ್ಲಿ 2 ಹಂತಗಳು, ಅಂದರೆ ಒಂದು ತನಿಖಾ ಹಂತ, ಮತ್ತೊಂದು ವಿಚಾರಣೆ ಹಂತ ಸರಿಯಾದ ರೀತಿಯಲ್ಲಿ ಹೋಗಿದೆ, ಪರಿಣಾಮವಾಗಿ ಶಿಕ್ಷೆಯಾಗಿದೆ. ಅದರಿಂದಾಗಿ ಇದರಲ್ಲಿ ಯಾರು ಇದು ರಾಜಕೀಯ ದುರುದ್ದೇಶದಿಂದ ವಿನಯ್ ಕುಲಕರ್ಣಿಯನ್ನು ಸಿಲುಕಿಸಿದಂತ ಹೇಳಲಿಕ್ಕೆ ಬರಲ್ಲ. ಇಡೀ ಪ್ರಕರಣವನ್ನು ನೀವು ವಿಶ್ಲೇಷಣೆ ಮಾಡುವುದಾದ್ರೆ ಅದನ್ನು ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಈ ಒಂದು ಪ್ರಕರಣ ಅಂತ ಅಲ್ಲ, ಇಂತಹ 100 ಪ್ರಕರಣಗಳಿವೆ ನ್ಯಾಯಾಲಯದಲ್ಲಿ ಖುಲಾಸೆಗೊಂಡಂತಹ ಪ್ರಕರಣಗಳು. ಎಲ್ಲ ಪ್ರಕರಣಗಳು ಸಹ ಅಪರಾಧ ಮಾಡದ ಅಪರಾಧಿಗಳಿಗೆ ಶಿಕ್ಷೆಯಾದ ನಿದರ್ಶನಗಳಿಲ್ಲ. ಅಪರಾಧ ಮಾಡಿದಂಥವರೇ ಶಿಕ್ಷೆಗೊಳಪಟ್ಟವರು. ಈಗ ಯಾವನೇ ಒಬ್ಬ ಅಪರಾಧಿ ಜೈಲಲ್ಲಿ ಇದ್ದಾನಂತಾದರೆ ಅವ ತಪ್ಪು ಮಾಡಿಯೇ ಜೈಲಲ್ಲಿರುವುದು ಹೊರತು ತಪ್ಪು ಮಾಡದೆ ಅವ ಜೈಲಲ್ಲಿರಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು NGOಗಳು, ನಾನ್ ಗಜೆಟೆಡ್ ಆರ್ಗನೈಸೇಷನ್ಗಳು ಹೇಳ್ತಾರೆ, ನಾವು ಜೈಲಿಗೆ ಹೋದೆವು, ಜೈಲಲ್ಲಿ ಹೋಗಿ ಅವರನ್ನು ಮಾತಾಡಿಸಿದ್ದೆವು. ಕೆಲವರಿಗೆ ಜೈಲಿಗೆ ಹೋಗುವಂಥ ಅವಕಾಶಗಳೆಲ್ಲ ಇರ್ತದೆ. ಅವರು ಹೇಳ್ತಾರೆ ನಾವು ತಪ್ಪು ಮಾಡದೇ ಇಲ್ಲಿದ್ದೇವೆ ಅಂತ. ಖಂಡಿತ ಸಾಧ್ಯ ಇಲ್ಲ. ನಾವು ತಪ್ಪು ಮಾಡಿಯೇ ಜೈಲಿಗೆ ಹೋಗಿರೋದು. ಪೊಲೀಸರು ಕೆಲವೊಂದು ಸಂದರ್ಭಗಳಲ್ಲಿ, ಗುಂಪು ಘರ್ಷಣೆಗಳಂಥ ಸಂದರ್ಭಗಳಲ್ಲಿ ಅಮಾಯಕರು ಸಿಲುಕಿಕೊಳ್ಳುವುದು, ಆ ಸಂದರ್ಭಗಳಲ್ಲಿ ಅದರಲ್ಲಿ ಜೈಲಿಗೆ ಹೋಗಿರ್ಬೋದು. ಆದರೆ ಪರ್ಟಿಕ್ಯುಲರ್ ಕ್ರೈಮ್ ಕೇಸುಗಳಲ್ಲಿ ಅಪರಾಧಿನೇ ಜೈಲಿಗೆ ಹೋಗುವುದು ಹೊರತು ನಿರಪರಾಧಿ ಜೈಲಿಗೆ ಹೋಗುವುದಿಲ್ಲ. ಸರ್, ಇವಾಗ ವಿನಯ್ ಕುಲಕರ್ಣಿ ಅವರು ಇವಾಗ ಏನು ಶಿಕ್ಷೆ ಅನುಭವಿಸ್ತಾರೆ, 14 ವರ್ಷ ಜೈಲಲ್ಲಿದ್ದು ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದ ನಂತರ ಅವರು ಏನು ಚುನಾವಣೆಗೆ ಸ್ಪರ್ಧಿಸಬಹುದಾ ಅಂತ? ಇಲ್ಲ, ಅವರು ಶಿಕ್ಷೆಗೊಳಪದ ಅಪರಾಧಿ, ಅವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಇಲ್ಲ, ಅವ್ರು ಶಿಕ್ಷೆ ಮುಗಿಸಿಕೊಂಡು ಬಂದರೂ ಅವರಿಗೆ ಅವಕಾಶಗಳಿಲ್ಲ. ಅದು ಪ್ರಜಾಪ್ರತಿನಿಧಿ ಕಾಯ್ದೆಯಲ್ಲಿ ಸ್ಪಷ್ಟವಾಗಿದೆ. ಯಾವನೇ ಒಬ್ಬ ಶಿಕ್ಷೆಗೊಳಪಟ್ಟ ಅಪರಾಧಿ, ಅಂದರೆ 2 ವರ್ಷಗಳಿಗಿಂತ ಮೇಲ್ಪಟ್ಟು ಶಿಕ್ಷೆಗೊಳಪಟ್ಟ ಅಂತ ಅಪರಾಧಿ, ನೀವು ಅದು ಚಕ್ಕಬೌನ್ಸಲ್ಲಿ ಅವರಿಗೆ ಒಂದು 3 ವರ್ಷ ಶಿಕ್ಷೆ ಆದರೂ ಅವನು ಸ್ಪರ್ಧೆ ಮಾಡುವಾಗಿಲ್ಲ. ಅದು ಆಕ್ಚುಲಿ ಖಾಸಗಿ ಮೊಕದ್ದಮೆ ಆಗ್ತದೆ. ಆದರೂ ಸಹ ಶಿಕ್ಷೆಗೊಳಪಟ್ಟರೆ 2 ವರ್ಷಗಳಿಂದ ಮೇಲೆ ಶಿಕ್ಷೆಗೊಳಪಟ್ಟರೆ ಆತ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ. ಸರ್, ಇವಾಗ ಏನು ಶಿಕ್ಷೆ ಪ್ರಕಟ ಆಗೋದಕ್ಕಿಂತ ಮುಂಚೆ ಏನು ಅವರು ಹೇಳಿದ್ರು, ನಾನು ಯಾವುದೇ ತಪ್ಪು ಮಾಡಿಲ್ಲ, ರಾಜಕೀಯ ಷಡ್ಯಂತ್ರದಿಂದಾಗಿ, ರಾಜಕೀಯ ಪ್ರೇರಿತ ಷಡ್ಯಂತ್ರದಿಂದಾಗಿ ಈ ರೀತಿ ಆಗಿರುವಂಥದ್ದು ಅಂತ ಹೇಳ್ತಿದ್ದಾರೆ. ನೋಡಿ, ಅವರ ಲೆಕ್ಕದಲ್ಲಿ ಅದು ಆಗಿರ್ಬೋದು. ಅವರಿಗೂ ಯೋಗೇಶ್ ಗೌಡ ಅವರಿಗೂ ರಾಜಕೀಯವಾಗಿ ವೈಮನಸ್ಸಿದ್ದದ್ದು ಅವರು.
ವಿನಯ್ ಕುಲಕರ್ಣಿಯವರನ್ನು ಮೆಚ್ಚಿಸಲು, ವಿನಯ್ ಕುಲಕರ್ಣಿಯವರನ್ನ ಪ್ಲೀಸ್ ಮಾಡಲು, ವಿನಯ್ ಕುಲಕರ್ಣಿಯವರೊಟ್ಟಿಗೆ ಇದ್ದವರು ಯೋಗೇಶ್ ಗೌಡ ಹತ್ಯೆ ಮಾಡಿರಲೂಬಹುದು. ಲಾಭ ಯಾರು ಪಡ್ಕೊಳ್ತಾರೆ ಯೋಗೇಶ್ ಗೌಡರ ಹತ್ಯೆಯಿಂದ? ವಿನಯ್ ಕುಲಕರ್ಣಿ ಅವರೇ ಹೊರತು ಹತ್ಯೆ ಮಾಡಿದವರಲ್ಲ. ಆ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ಇವರು ಗಟ್ಟಿಯಾಗಿ ನಿಂತು ಯಾರು ಹತ್ಯೆ ಮಾಡಿದ್ದಾರೋ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಡ ಹೇರಬೇಕಿತ್ತು. ಅದರ ಬದಲಾಗಿ ಆ ಪ್ರಕರಣದಲ್ಲಿ ಯಾರೋ ಒಂದು 6 ಮಂದಿಯನ್ನು ತನ್ನ ಬೆಂಬಲಿಗರನ್ನೇ ಒಪ್ಪಿಸಿ ಅಪರಾಧಿಗಳಂತ ಹೇಳಿ ಪೊಲೀಸರಿಗೆ ಸರೆಂಡರ್ ಮಾಡಿಸಿ ಅವರನ್ನು ಜೈಲಿಗೆ ಕಳಿಸಿ ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಅವರೇ ಅಪರಾಧಿಗಳು, ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿ ಅಂತ ಹೇಳಿ ಅವರನ್ನು ಮತ್ತೆ ಜಾಮೀನಿನ ಮೇಲೆ ಬಿಡಿಸ್ಕೊಂಡು ಬಂದಿದ್ರು. ಸರ್, ಅದರಲ್ಲಿ ಏನು 3 ಪೊಲೀಸರು ಕೂಡ ಏನು ತನಿಖಾ ಹಂತದಲ್ಲಿ ಕೂಡ ನೋಡಿ, ಅದರಲ್ಲಿ ತನಿಖಾ ಹಂತದಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಅವರು ಇದರಲ್ಲಿ ಅಪರಾಧಿ, ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ, ಟಿಂಗಣಿಕರ್ ಅಂತ ಹೇಳಿ. ಯಾಕಂದ್ರೆ ಅವರು ಇದು IO ಇನ್ವೆಸ್ಟಿಗೇಷನ್ ಆಫೀಸರ್, ಎಲ್ಲಾ ಪ್ರತಿಗಳಿಗೂ ಸಿಗ್ನೇಚರ್ ಇರೋದು ಅವರೇ. ಆದ್ರಿಂದ ಅವರು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರಿಗೆ ಸಹಕರಿಸಿದವರು ಮತ್ತಿಬ್ರು, ಯಾಕಂದ್ರೆ ಒಬ್ರು ACP ವಾಸುದೇವ್ ನಾಯ್ಕ್ ಅಂತ ಹೇಳಿ, ಅವ್ರದ್ದು ಎಲ್ಲೂ ಸಿಗ್ನೇಚರ್ ಇಲ್ಲ. ಅವರು ಸೂಪರ್ವೈಸರ್ ಆಫೀಸರು, ಇನ್ಸ್ಪೆಕ್ಟರ್ ತನಿಖಾಧಿಕಾರಿ, ACP ಸೂಪರ್ವೈಸರ್ ಆಫೀಸರು. ACP ಅವರ ಕೆಲಸ ಏನಾಗಿತ್ತು ಆ ಕೇಸಿನಲ್ಲಿ ಅಂತ ಹೇಳಿ, ಈ ಸರೆಂಡರ್ ಆಗಿದ್ರಲ್ಲ 6 ಮಂದಿ ಆರೋಪಿಗಳು, ಅವರನ್ನು ಸ್ವತಃ ಜೀಪಿನಲ್ಲಿ ಕರ್ಕೊಂಡು ಬಂದದ್ದು ವಾಸುದೇವ್ ನಾಯ್ಕ. ಅವರು ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸಿ ಅವರನ್ನು ಅರೆಸ್ಟ್ ರೆಕಾರ್ಡ್ ಎಲ್ಲ ತೋರಿಸಿದ್ದು. ಅರೆಸ್ಟ್ ರೆಕಾರ್ಡ್ ತೋರಿಸಿದವರು ಇನ್ಸ್ಪೆಕ್ಟರ್. ಇದಕ್ಕೆ ಎಲ್ಲ ಡೈರೆಕ್ಷನ್ ಯಾರ್ದು? ಹುಬ್ಳಿ ಧಾರವಾಡ ಕಮಿಷನರ್ ಇದ್ದು. ಹುಬ್ಳಿ ಧಾರವಾಡ ಕಮಿಷನರಿಗೆ ಇದೆಲ್ಲ ಗೊತ್ತಿತ್ತು. ಆದ್ದರಿಂದಾಗಿ ಅವರು ಇದರಲ್ಲಿ ಆರೋಪಿ ಆಗಬೇಕಿತ್ತು. ಆದರೆ ಅವರು ಒಂದನೇದು IPS ಆಫೀಸರು, IG ರ್ಯಾಂಕ್ ಇದ್ದವರು. ಆದ್ದರಿಂದ CBI ಅಧಿಕಾರಿಗಳಿಗೆ ಅವರನ್ನು ಸಿಲುಕಿಸಲಿಕ್ಕೆ ಇಲ್ಲಿ ಯಾವುದೇ ಸೂಕ್ತ ಸಾಕ್ಷ್ಯಗಳು ಸಿಗಲಿಲ್ಲ. ಅವರು ಮೆಮೊ ಕೊಟ್ಟಿರೋದಾಗ್ಲಿ, ಅವರು ರಿಟರ್ನ್ ಡೈರೆಕ್ಷನ್ ಕೊಟ್ಟಿರೋದಾಗ್ಲಿ ಅಂಥದ್ದು ಯಾವುದೂ ಇಲ್ಲ. ಅದು ಏನಿದ್ರು ಫೋನ್ ಕನ್ವರ್ಸೇಷನ್ ಅದು ಸಹ ದಾಖಲೆ ಆಗಲ್ಲ. ಆದ್ದರಿಂದಾಗಿ ಅವರನ್ನು ಟಚ್ ಮಾಡ್ಲಿಕ್ಕೆ ಆಗಲಿಲ್ಲ. ಅವರ ಕೈ ಕೆಳಗೆ DCPಗಳಿದ್ರಲ್ಲ, ಅವರನ್ನು ಟಚ್ ಮಾಡ್ಲಿಕ್ಕೆ ಆಗಲಿಲ್ಲ. ಅವರ ಕೈ ಕೆಳಗೆ ACP ಇದ್ರು. ACP ಬಚಾವಾದ್ರು, ಸಾಕ್ಷ್ಯ ಸಿಗಲಿಲ್ಲ. ಅವರು ಇದರಲ್ಲಿ ಆರೋಪಿಯಾಗಿದ್ರು. ACP ಅವರು ಇದರಲ್ಲಿ ಆರೋಪಿ. ಅವರು ಆ ಸಾಕ್ಷ್ಯ ಸಿಗದೆ ಮತ್ತೊಬ್ಬ ಅಧಿಕಾರಿ ಇದ್ರು. ಆ ಅಧಿಕಾರಿಯು ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಸಹಕಾರ ನೀಡಿದವರು. ಅವರದ್ದು ಸಹ ದಾಖಲೆ ಸಿಕ್ಕಿದ್ದು IOದು ಮಾತ್ರ. ಯಾಕಂದ್ರೆ ಎಲ್ಲ ದಾಖಲೆಗಳು ಸಿಗ್ನೇಚರ್ ಇರೋದು IOದೇ. ಯಾರ್ದೋ ಒಬ್ಬರನ್ನು ಸ್ಟೇಟ್ಮೆಂಟ್ ಮಾಡೋದಾದ್ರು ಅವರ ಸಿಗ್ನೇಚರ್ ಇರೋದಿಲ್ಲ, IO ಸಿಗ್ನೇಚರ್ ಇರೋದು. ನನ್ನ ಸಮಕ್ಷಮ ಅಂತ ಹೇಳಿ IO ಸಿಗ್ನೇಚರ್ ಹಾಕೋದು. ಈಗ ಒಬ್ಬನ ಹೇಳಿಕೆ ಇರ್ತದೆ, ಅವನು ಹೇಳಿಕೆ ಕೊಟ್ಟಿರ್ತಾನೆ, ಅದನ್ನು IO ಸಿಗ್ನೇಚರ್ ಹಾಕೋದು. ನನ್ನ ಸಮಕ್ಷಮದಲ್ಲಿ ಅವ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಹೇಳಿ. ಅದರಿಂದ ಸಿಕ್ಕಿ ಬಿದ್ದದ IO ಟಿಂಗಣಿಕಾರದಲ್ಲಿ. ಅವರು ಪೊಲೀಸ್ ಅಧಿಕಾರಿ ಆಗಿದ್ದರಿಂದ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಸಂಚಿನಲ್ಲಿ ಭಾಗಿಯಾಗಿಲ್ಲ. ಕೊಲೆ ಮಾಡುವ ಸಂಚಿನಲ್ಲಿ ಭಾಗಿಯಾಗಿದ್ರೆ ಮಾತ್ರ ನಿಮಗೆ 120B ಸೆಕ್ಷನ್ ಅಪ್ಲೈ ಆಗುತ್ತೆ. ಅದರ ನಂತರ ಯಾವನೇ ಒಬ್ಬ ಭಾಗಿಯಾದ್ರು ಸಹ ಅವರ ಮೇಲೆ IPCಯಲ್ಲಿ 212 ಸೆಕ್ಷನ್ ಅಪ್ಲೈ ಆಗೋದು. ಈ ಕೊಲೆಯ ಹಿಂದೆ ಕೊಲೆ ಆಗೋದಕ್ಕಿಂತ ಹಿಂದೆ ಯಾರೆಲ್ಲ ಭಾಗಿಗಳಾಗ್ತಾರ ಅವರೆಲ್ಲ 120B ಸೆಕ್ಷನ್ ಅಡಿಯಲ್ಲಿ ಅಪರಾಧಿಗಳಾಗ್ತಾರೆ. ಕೊಲೆಯ ನಂತರ ಅಪರಾಧಿಗಳಿಗೆ ಯಾರೆಲ್ಲ ಸಹಕಾರ ನೀಡಿರ್ತಾರೋ ಅವರೆಲ್ಲ IPC ಸೆಕ್ಷನ್ 212 ಅಡಿಯಲ್ಲಿ ಅಪರಾಧಿಗಳಾಗ್ತಾರೆ. 212 ಅಡಿಯಲ್ಲಿ ಅಪರಾಧಿಗಳಾಗೋದಾದ್ರೆ ಅವರಿಗೆ 5 ವರ್ಷದ ಶಿಕ್ಷೆಯ ಪ್ರಮಾಣ ಇರೋದು. ಆದರೂ ಇಲ್ಲಿ IO ಅವರಿಗೆ 7 ವರ್ಷದ ಶಿಕ್ಷೆ ಕೊಟ್ಟಿದ್ದಾರೆ. ಅವರಿಗೆ 5 ವರ್ಷ ಕೊಡ್ಬೋದಿತ್ತು. ಅವರಿಗೆ ಅಷ್ಟೇ ಅವರ ಅಪರಾಧಕ್ಕೆ ಶಿಕ್ಷೆ ಇರುವಂಥದ್ದು. ಅದು IPC ಸೆಕ್ಷನ್ 212 ಅಡಿಯಲ್ಲಿ ಬರುತ್ತೆ. ಆ ರೀತಿಯಾಗಿ ಆಗಿದೆ. ಸರ್, ಇವೆಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.